ಇವ್ರ ಬಾಯಿ ಕೇಳಿ ಹೇಳಿ. ನಿಮ್ಮ ಹೆಸರೇನು? ಮನೋಹರ್ ನಾಯ್ಕ ಸರ್. ಯಾರ್ಯಾರು ಏನೇನು ಹಾಕಿಲ್ರಿ ನಮ್ಗೆ ಹೆಲ್ಪ್ ಮಾಡ್ರಿ ಸರ್ಕಾರ. ಮಾತು ಹೇಳ್ತಾ ಇದ್ದಾರೆ. ನೀವು ವೈಜ್ಞಾನಿಕ ರೀತಿಯಲ್ಲಿ ಒಂದು ಸಮೀಕ್ಷೆ ನಡೆಸಿ ಅವರು ಬಿತ್ತನೆ ಬೀಜಕ್ಕೆ, ಗೊಬ್ಬರಕ್ಕೆ, ಶ್ರಮಕ್ಕೆ ನಾವು ಎಷ್ಟು ಪರಿಹಾರವನ್ನು ಕೊಡ್ಬೋದು ಅದರ ತಯಾರನ್ನು ಮಾಡಬೇಕು. ಏನೇನು ಹತ್ತಿಗೆ ಎಷ್ಟು ಪರಿಹಾರ ಕೊಡಬೇಕು, ತೊಗರಿಗೆ ಎಷ್ಟು ಪರಿಹಾರ ಕೊಡಬೇಕು, ಜೋಳದ ಬಿತ್ತನೆ ಮಾಡಿದರೆ ಎಷ್ಟು ಪರಿಹಾರ ಕೊಡಬೇಕು, ಈ ರೀತಿ ಸಜ್ಜೆ, ನವಣೆ ಇದ್ರ ಬಿತ್ತನೆ ಮಾಡಿದರೆ ಎಷ್ಟು ಪರಿಹಾರ ಕೊಡಬಹುದು ಅನ್ನುವಂಥ ಒಂದು ಸಮೀಕ್ಷೆಯನ್ನು ಮಾಡಿ ಅದರ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಯಾವ ಬೆಳೆಗಳು ಭೂಮಿ ಬಿಟ್ಟು ಮೇಲೆ ಇದ್ದಿಲ್ಲ. ಒಂದೇ 2-2.5 ತಿಂಗಳಾದರೂ ಒಂದೇ ಗಿಡ ಬೆಳೆದಾವ. ಹಾಗಾಗಿ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾನೆ. ಆದ ಕಾರಣ ಸರ್ಕಾರ ಮಧ್ಯಸ್ಥಿಕೆ ರೈತರ ಜೀವ ಉಳಿಸ್ಬೇಕಂತೇಳಿ ಇವತ್ತು ಕೇಳ್ತಾ ಇದೆ. ಇವತ್ತು ನಮ್ಮೂರಲ್ಲಿರ್ತಕ್ಕಂಥ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹೋಗ್ಯಾವ. ಬೆಳೆ ಸುಮಾರು ಜೂನ್ 1ನೇ ತಾರೀಕು ಬಿದ್ದಿದ್ದು ಈಗಾಗಲೇ 2 ತಿಂಗಳು ಗತಿಸಿದ್ರು ಕೂಡ ಮಳೆ ಆಗಲಾರದೆ ಬೆಳೆ ಎಲ್ಲ ನಾಶವಾಗ್ತದೆ, ಒಣಗಿ ಹೋಗ್ತವೆ. ಅನಾವೃಷ್ಟಿಯಿಂದ ಬೆಳೆ ಎಲ್ಲ ಒಣಗಿ ಅದು ನಿರೀಕ್ಷಿತ ಪರಿಸ್ಥಿತಿಗೆ ಬರ್ತಲ್ಲ, ಅದರಲ್ಲಿ ಏನು ಇಳುವರಿನೂ ಬರಲಾರ್ದಂತಾಗಿವೆ. पीछे देखिए Is it possible? ಅದನ್ನು ಮಾಡಕ್ಕೆ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಆದ್ಯತೆ ಕೊಡಿ. ನಮ್ಮ ಏನು ಕೋಚಿಂಗ್ ಫ್ಯಾಕ್ಟ್ರಿ ನಾನು 4 ಬಿಲ್ಡಿಂಗ್ ಮಾಡಿದೆ. ಇವತ್ತು ಬಸವಣ್ಣ ಒಂದು ಎಕರೆ ಕೊಟ್ಟಿಲ್ಲ. ಜಾಗ ಕೊಟ್ಟಿದ್ದೀನಿ ನಾನು ಏನು ಮಾಡ್ಬೋದು? ಯಾಕೆ ಒಂದು ಸ್ವಲ್ಪ ಫೈಲ್ ನೋಡಿದ್ದೀವಿ, ನವೀನ ಮಂತ್ರಿಗಳಿದ್ದೀರಿ. ಅದಕ್ಕೋಸ್ಕರ ಹಾಗೆ ನಾನು ಅದಾದ್ಮೇಲೆ ನಮ್ಮಲ್ಲೇನಾಗಿದೆ ಸರ್, ಅದನ್ನ ನಾವು ಈಗಾಗಲೇ ಕಪ್ಪುರ್ತಲ, ರಾಯಬರೇಲಿ, ಚೆನ್ನೈನಲ್ಲಿ ಈಗಾಗಲೇ ನಮ್ಮ ಕಾರ್ಯಗಳಿವೆ. ಅದಕ್ಕೆ ಬೇರೆ ರೂಪದಲ್ಲಿ ನಾವು ಇದು ಮಾಡಿ ರಿಪೇರಿ ಹೋಗ್ತಿದ್ದೆ, ಕಂಪಲ್ಸರಿ ರಿಪೇರಿ ವರ್ಕ್ಸ್ಗೋಸ್ಕರ ನಾವು ಮಾಡೋದಕ್ಕೆ ಜಾಗ ಕೊಡಿ ಅಂತ ಕೇಳಿದ್ವಿ. ಇವತ್ತು ಕೊಡೋದಿಲ್ಲ, ಕೊನೆಗೆ ಇವ್ರು ಏನು ಹೇಳಿದ್ರು ಬಂದ್ರೆ ಇಲ್ಲ ಮಾಡೋದಿಲ್ಲ, ಅದಕ್ಕೆ ಕೈ ಬಿಡಿ ಅಂತ ಬಂದಿದ್ದ. ಹೌದು ಸ್ವಾಮಿ, ಒಂದು ಸಾರಿ ಆಗೋದಿಲ್ಲ ಅಂತ 600-700 ಕೋಟಿ ಕೊಡ್ತಾ ಇದ್ರು. ಈಗ ನಾವು 8,000 ಕೋಟಿ ಕಟ್ಟಿದ್ದೇವೆ. ಕಳೆದ 10 ವರ್ಷದಿಂದ 8,000 ಕೋಟಿ ರೂಪಾಯಿ ನಾವು ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಇದನ್ನೆಲ್ಲ ನಾವಲ್ಲಿ ಹೇಳಿದ್ದೇವೆ ಅವರಿಗೆ. ಅವರು ಕೆಲವು ವಿಷಯಗಳನ್ನು ರಾಜ್ಯ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಭಾಳ ಪಾಸಿಟಿವ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ನಾವು ಹೇಳಿದ್ದೇವೆ ಅವರಿಗೆ, ನೀವು ಯಾವುದೇ ಮಂತ್ರಿಗಳು, ಮುಖ್ಯಮಂತ್ರಿಗಳು ನೀವು ಬಂದಾಗ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ಅವಾಗ ಅಥವಾ ಸಂಬಂಧಿಸಿದ ಮಂತ್ರಿಗಳ ಹತ್ರ ಹೋಗ್ಬೇಕಾರ ನಮಗೆ ತಿಳಿಸಿದರೆ ನಾವು 3-4 ಜನ ಮಂತ್ರಿಗಳಿದ್ದೇವೆ, ನಾವು ಕೋಆರ್ಡಿನೇಟಿವ್ ಮಾಡ್ತೀವಿ, ಬರ್ತೀವಿ, ಈ ಅನೇಕ ಸಂಗತಿಗಳನ್ನು ತಿಳಿಸಿದ್ದೇವೆ. ಹೀಗಾಗಿ ಸಮ್ ಆಫ್ ದಿ ಥಿಂಗ್ಸ್ ಇವತ್ತು ಒಳ್ಳೆಯ ವಾತಾವರಣದಲ್ಲಿ ಚರ್ಚೆ